ಹಲೋ ಸ್ನೇಹಿತರೆ, ಇಂದು ನಾವು ಈ ವಿಡಿಯೋವಿನಲ್ಲಿ ದ್ವಿರುಕ್ತಿ, ಅನುಕರಣಾವ್ಯಯ ಮತ್ತು ಜೋಡು ನುಡಿ ಈ ಮೂರಿನ ಬಹು ಆಯ್ಕೆ ಪ್ರಶ್ನೆಗಳು ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ನ ಉತ್ತರದೊಂದಿಗೆ ನೋಡೋಣ. ಬನ್ನಿ ನೋಡೋಣ. ಮೊದಲನೆಯ ಪ್ರಶ್ನೆ, ದ್ವಿರುಕ್ತಿ ಎಂದರೆ ಏನು? ದ್ವಿರುಕ್ತಿ ಅಂದರೆ ಏನು? ಎರಡು ಸತಿ ದ್ವಿ ಅಂದರೆ ಎರಡು, ಎರಡು ಸತಿ ಒಂದೇ ಪದ ಅರ್ಥವುಳ್ಳ ಪದ ಬಂದರೆ ಅದನ್ನ ದ್ವಿರುಕ್ತಿ ಅಂತ ನಾವು ಕರಿತೀವಿ. ಇಲ್ಲಿರೋ ಆಪ್ಷನ್ ಫಸ್ಟ್ ಆ ಪದದ ವಿರುದ್ಧಾರ್ಥಕ ಪದ, ಆಪ್ಷನ್ ಆ ಪದದ ಪುನರಾವರ್ತನೆ, ಆಪ್ಷನ್ ಇ ಪದದ ಸಮಾನಾರ್ಥಕ ಪದ, ಆಪ್ಷನ್ ಇ ಪದದ ಸಂಕ್ಷಿಪ್ತ ರೂಪ. ಸರಿಯಾದ ಉತ್ತರ ಆಪ್ಷನ್ ಆ ಪದದ ಪುನರಾವರ್ತನೆ. ಅಂದರೆ ಒಂದೇ ರೀತಿ ಎರಡು ಸತಿ ಬರುತ್ತಲ್ವಾ, ಅದಕ್ಕೆ ಪುನರಾವರ್ತನೆ ಮತ್ತೆ ಮತ್ತೆ ಬರುತ್ತಲ್ವಾ, ಅದೇ ಸರಿಯಾದ ಉತ್ತರ, ಪದದ ಪುನರಾವರ್ತನೆ. ನೆಕ್ಸ್ಟ್ ಒನ್, ಎರಡನೇ ಪ್ರಶ್ನೆ, ಊರೂರು ಪದವು ಯಾವ ಪದ ಪ್ರಕಾರಕ್ಕೆ ಸೇರಿದೆ? ಊರೂರು ಅನ್ನೋದು ಯಾವುದಕ್ಕೆ ಸೇರಿದೆ? ಮೊದಲನೇ ಆಪ್ಷನ್ ಜೋಡು ನುಡಿ, ಆಮೇಲೆ ಅನುಕರಣಾವ್ಯಯ, ದ್ವಿರುಕ್ತಿ, ಸಮಾಸ. ಸರಿಯಾದ ಉತ್ತರ ಈ ದ್ವಿರುಕ್ತಿ. ಊರು ಪ್ಲಸ್ ಊರು ಊರೂರು ಎರಡು ಬಾರಿ ಬಂದಿರೋದ್ರಿಂದ ಇದು ದ್ವಿರುಕ್ತಿಗೆ ಉದಾಹರಣೆ. ನಂತರ ಮೂರನೇ ಪ್ರಶ್ನೆ, ಮನೆ ಪದದ ದ್ವಿರುಕ್ತಿ ರೂಪ ಯಾವುದು? ಮನೆ ಪದದ ದ್ವಿರುಕ್ತಿ ರೂಪ ಯಾವುದು? ಮನೆ, ಮನೆಗಳು, ಮನೆಯವರು, ಮನೆತನ. ಉತ್ತರ ಆ ಮನೆ. ದ್ವಿರುಕ್ತಿ ಅಂದ್ರೆ ಎರಡು ಸತಿ ಬರುತ್ತಲ್ವಾ, ಅದಕ್ಕೆ ಮನೆ ಸರಿಯಾದ ಉತ್ತರ. ಪ್ರಶ್ನೆ 4, ದಿನ ಪದದ ಅರ್ಥವೇನು? ದಿನ ಅಂದ್ರೆ ಏನರ್ಥ? ಮೊದಲನೇದು ಒಂದು ದಿನ, ಪ್ರತಿದಿನ, ಕೆಲವು ದಿನ, ನಂತರ ಕೊನೆಯ ದಿನ. ಸರಿಯಾದ ಉತ್ತರ ಪ್ರತಿದಿನ. ದಿನ ಅನ್ನೋದನ್ನ ಅರ್ಥ ಪ್ರತಿದಿನ ಅಂತ ಅರ್ಥ. ನೆಕ್ಸ್ಟ್, ದ್ವಿರುಕ್ತಿಯ ಮುಖ್ಯ ಅಂಶಗಳು ಯಾವುವು? ಮುಖ್ಯ ಅಂಶ, ಇಂಪಾರ್ಟೆಂಟ್ ಆಗಿರೋ ಅಂಶ ಯಾವುದು? ಆಪ್ಷನ್ಸ್, ಅರ್ಥ ಬದಲಾಯಿಸುವುದು, ಎರಡನೇ ಆಪ್ಷನ್ ಅರ್ಥವನ್ನು ಒತ್ತಿ ಹೇಳುವುದು ಮತ್ತು ಅಥವಾ ವ್ಯಾಪ್ತಿ ಸೂಚಿಸುವುದು, ಮೂರನೇದು ಪದವನ್ನು ಕಡಿಮೆ ಮಾಡುವುದು, ನೆಕ್ಸ್ಟ್ ವಿರುದ್ಧಾರ್ಥಕವನ್ನ ಸೂಚಿಸುವುದು. ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಆ, ಅರ್ಥವನ್ನು ಒತ್ತಿ ಹೇಳುವುದು, ವ್ಯಾಪ್ತಿ ಸೂಚಿಸುವುದು. ಅಂದ್ರೆ ಒಂದನ್ನ ಎರಡು ಸತಿ ಹೇಳೋದ್ರಿಂದ ಅದು ದ್ವಿರುಕ್ತಿ ಆಗುತ್ತೆ, ನಾವು ಅರ್ಥವನ್ನ ಒತ್ತಿ ಹೇಳ್ತೀವಿ. ಆಪ್ಷನ್ ಎರಡನೇದು ಸರಿಯಾದ ಉತ್ತರ. ಕೂಗಿ ಸುಸ್ತಾದನು, ಈ ವಾಕ್ಯದಲ್ಲಿರುವ ದ್ವಿರುಕ್ತಿ ಪದ ಯಾವುದು? ಸುಸ್ತಾದನು ಆಪ್ಷನ್ಸ್, ಕೂಗಿ ಅವನು, ಇವಾವುದು ಅಲ್ಲ. ಉತ್ತರ ಕೂಗಿ, ಯಾಕಂದ್ರೆ ಎರಡು ಸತಿ ಬಂದಿದೆ ದ್ವಿರುಕ್ತಿ, ಆದ್ದರಿಂದ ಕೂಗಿ ಸರಿಯಾದ ಉತ್ತರ. ನಂತರ ಈ ಕೆಳಗಿನವುಗಳಲ್ಲಿ ದ್ವಿರುಕ್ತಿ ಪದ ಯಾವುದು? ಸಳಸಳ, ಗಂಡ ಹೆಂಡತಿ, ಊರೂರು, ಅನ್ನ ನೀರು. ಸರಿಯಾದ ಉತ್ತರ ಆಪ್ಷನ್ ಇ, ಊರೂರು. ಸಳಸಳ ಅನ್ನೋದು ಅನುಕರಣಾವ್ಯಯ ಆಗುತ್ತೆ, ಗಂಡ ಹೆಂಡತಿ ಅನ್ನೋದು ಜೋಡು ನುಡಿ ಆಗುತ್ತೆ ಅಥವಾ ಜೋಡು ಪದ ಆಗುತ್ತೆ, ಅನ್ನ ನೀರು ಅನ್ನೋದು ಕೂಡ ಜೋಡು ಪದ ಆಗುತ್ತೆ. ಆದ್ದರಿಂದ ಊರೂರು ಸರಿಯಾದ ಉತ್ತರ. ನಿಧಾನ, ನೆಕ್ಸ್ಟ್ ಕ್ವೆಶ್ಚನ್. ನಿಧಾನ ಎಂಬ ದ್ವಿರುಕ್ತಿ ಪದವು ಯಾವ ಅರ್ಥವನ್ನು ಕೊಡುತ್ತದೆ? ಯಾವ ಅರ್ಥ ಕೊಡುತ್ತೆ? ಆಪ್ಷನ್ ಆ, ವೇಗವಾಗಿ, ಆಪ್ಷನ್ ಆ, ಒತ್ತಿ ಹೇಳಿದ ನಿಧಾನ, ಆಪ್ಷನ್ ಇ, ಥಟ್ಟನೆ, ಆಪ್ಷನ್ ಇ, ಕೂಡಲೇ. ಅಂದ್ರೆ ಒತ್ತಿ ಹೇಳುವ ನಿಧಾನವಾಗಿ ಬಾ ಅಂತ ಹೇಳ್ತೀವಲ್ಲ, ಒತ್ತಿ ಹೇಳುವ ನಿಧಾನ ಸರಿಯಾದ ಉತ್ತರ. ನೆಕ್ಸ್ಟ್, ಗಿಡ ಎಂಬ ಪದ ಯಾವುದನ್ನು ಸೂಚಿಸುತ್ತದೆ? ಗಿಡ ಅನ್ನೋದು ಯಾವುದನ್ನು ಸೂಚಿಸುತ್ತೆ? ಒಂದೇ ಗಿಡ, ಪ್ರತಿಯೊಂದು ಗಿಡ, ಗಿಡದ ವಿರುದ್ಧಾರ್ಥಕ, ಗಿಡದ ಸಂಕ್ಷಿಪ್ತ ರೂಪ. ಗಿಡ ಅನ್ನೋದು ಪ್ರತಿಯೊಂದು ಗಿಡವನ್ನ ಸೂಚಿಸುತ್ತದೆ. ಗಿಡ ಅಂದ್ರೆ ಪ್ರತಿಯೊಂದು ಗಿಡವನ್ನ ಸೂಚಿಸುತ್ತದೆ. ದ್ವಿರುಕ್ತಿಗಳಲ್ಲಿ ಸಾಮಾನ್ಯವಾಗಿ ಎಷ್ಟು ಬಾರಿ ಪದಗಳು
ಇರುತ್ತೆ? ಎಷ್ಟು ಸತಿ ಇರುತ್ತೆ ಒಂದೇ ಪದ? ಪುನರಾವರ್ತನೆಯಾಗಿರುತ್ತೆ. 1 ಬಾರಿ, 2 ಬಾರಿ, 3 ಬಾರಿ, 4 ಬಾರಿ. ನಿಮಗೆ ಗೊತ್ತಲ್ಲ, ದ್ವಿರುಕ್ತಿ. 2 ಬಾರಿ ಸರಿಯಾದ ಉತ್ತರ. ನಂತರ ಎಲ್ಲೆಲ್ಲೂ ನೀರೇ ನೀರು. ಈ ವಾಕ್ಯದಲ್ಲಿ ದ್ವಿರುಕ್ತಿ ಪದ ಯಾವುದು? ಆಪ್ಷನ್ಸ್ ಬಂದು ಎಲ್ಲೆಲ್ಲೋ, ನೀರೇ ನೀರು, ಎರಡೂ ಸಹ, ಎರಡು ಅಂದರೆ ಆ ಮತ್ತೆ ಆ, ಇವಾವುದು ಅಲ್ಲ. ಸರಿಯಾದ ಉತ್ತರ ಎರಡು. ಆ ಮತ್ತೆ ಆ ಎರಡೂ ದ್ವಿರುಕ್ತಿನೇ. ಎಲ್ಲೆಲ್ಲೂ ಅನ್ನೋದು ದ್ವಿರುಕ್ತಿನೇ, ನೀರೇ ನೀರು ಅಂದ್ರೂ ದ್ವಿರುಕ್ತಿನೇ. ಎರಡೂ ದ್ವಿರುಕ್ತಿ ಪದ. ಹಳ್ಳಿ ಹಳ್ಳಿ. ನೆಕ್ಸ್ಟ್ ಕ್ವೆಶನ್, ಹಳ್ಳಿ ಹಳ್ಳಿ ಪದದ ಅರ್ಥ ಏನು? ನಿಮಗೆ ಗೊತ್ತಿರುತ್ತೆ. ಒಂದು ಹಳ್ಳಿ, ಪ್ರತಿ ಹಳ್ಳಿ, ದೊಡ್ಡ ಹಳ್ಳಿ, ಚಿಕ್ಕ ಹಳ್ಳಿ. ಸರಿಯಾದ ಉತ್ತರ ಪ್ರತಿ ಹಳ್ಳಿ. ನೆಕ್ಸ್ಟ್ ಕ್ವೆಶನ್, ದ್ವಿರುಕ್ತಿ ಪದವನ್ನು ಬಳಸುವ ವಾಕ್ಯ ಯಾವುದು? ಇದರಲ್ಲಿ ಯಾವುದು ದ್ವಿರುಕ್ತಿ ಪದ ಹೊಂದಿದೆ? ಆಪ್ಷನ್ ಅ, ಅವನು ಶಾಲೆಗೆ ಹೋದನು. ಆಪ್ಷನ್ ಆ, ಮಕ್ಕಳು ಮನೆ ಮನೆಗೆ ಹೋಗಿ ಹಂಚಿದರು. ಆಪ್ಷನ್ ಇ, ಅವಳು ಚೆನ್ನಾಗಿ ಹಾಡಿದಳು. ಆಪ್ಷನ್ ಇ, ಅವನು ಪುಸ್ತಕ ಓದಿದನು. ಸರಿಯಾದ ಉತ್ತರ ಮಕ್ಕಳು ಮನೆ ಮನೆಗೆ ಹೋಗಿ ಹಂಚಿದರು. ಮನೆ ಮನೆಗೆ ಹೋಗಿ ಹಂಚಿದರು ಅನ್ನೋದು ಸರಿಯಾದ ಉತ್ತರ. ಬೀದಿ ಬೀದಿ ಸುತ್ತಾಡಿದನು. ಈ ವಾಕ್ಯದಲ್ಲಿರುವ ದ್ವಿರುಕ್ತಿ ಯಾವುದು? ಸುತ್ತಾಡಿದನು, ಬೀದಿ ಬೀದಿ, ಅವನು ಅನ್ನೋದು ಇಲ್ವೇ ಇಲ್ಲ ವಾಕ್ಯದಲ್ಲಿ. ಇವಾವುದು ಅಲ್ಲ. ಸರಿಯಾದ ಉತ್ತರ ಬೀದಿ ಬೀದಿ. 2 ಸತಿ ಬಂದಿರೋದ್ರಿಂದ ಅದು ದ್ವಿರುಕ್ತಿ. ಬೀದಿ ಬೀದಿ ಅನ್ನೋದು ಸರಿಯಾದ ಉತ್ತರ. ನಂತರ ಈ ಕೆಳಗಿನವುಗಳಲ್ಲಿ ದ್ವಿರುಕ್ತಿಗೆ ಉದಾಹರಣೆ ಅಲ್ಲದು. ಅದು ಯಾವುದು ದ್ವಿರುಕ್ತಿನೇ ಅಲ್ಲ, ಅದು ಯಾವುದು? ಆಪ್ಷನ್ ಆ, ಊರೂರು. ಆಪ್ಷನ್ ಆ, ದಿನ ದಿನ. ಆಪ್ಷನ್ ಇ, ಸಳ ಸಳ. ಆಪ್ಷನ್ ಡಿ, ಮನೆ ಮನೆ. ಇದರಲ್ಲಿ ಸರಿಯಾದ ಉತ್ತರ ಸಳ ಸಳ. ಇದು ಅನುಕರಣಾವ್ಯಯ, ದ್ವಿರುಕ್ತಿ ಅಲ್ಲ, ಅನುಕರಣಾವ್ಯಯ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ಎಲ್ಲೆಲ್ಲಿ ಎಂಬ ಪದದ ಅರ್ಥ ಏನು? ಎಲ್ಲೆಲ್ಲಿ ಅಂದರೆ ಒಂದೇ ಸ್ಥಳ, ಪ್ರತಿ ಸ್ಥಳ ಅಥವಾ ಎಲ್ಲ ಕಡೆ, ಯಾವ ಸ್ಥಳವೂ ಅಲ್ಲ, ದೂರದ ಸ್ಥಳ. ಸರಿಯಾದ ಉತ್ತರ ಪ್ರತಿ ಸ್ಥಳ ಅಥವಾ ಎಲ್ಲ ಕಡೆ. ಎಲ್ಲೆಲ್ಲಿ ಅಂದರೆ ಎಲ್ಲ ಕಡೆ ಅಂತನೂ ಆಗುತ್ತೆ, ಪ್ರತಿ ಸ್ಥಳ ಅನ್ನೋದು ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ದ್ವಿರುಕ್ತಿ ಪದಗಳಲ್ಲಿ ಸಾಮಾನ್ಯವಾಗಿ ಸೂಚಿಸುವ ಅಂಶ ಯಾವುದು? ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ವಿರೋಧ. ಆಪ್ಷನ್ಸ್ ಏನೇನಿದೆ? ವಿರೋಧ, ಪುನರಾವರ್ತನೆ ಅಥವಾ ವ್ಯಾಪ್ತಿ, ಪ್ರಶ್ನೆ, ಆಶ್ಚರ್ಯ. ಸೂಚಿಸುವುದು ಯಾವುದು ಅಂದರೆ ಪುನರಾವರ್ತನೆ. ರಿಪೀಟ್ ಆಗುತ್ತಲ್ಲ, ಅದನ್ನು ಪುನರಾವರ್ತನೆ ಅಂತ ಹೇಳ್ತೀವಿ. ಪುನಃ ಮತ್ತೆ ಮತ್ತೆ ಬರುತ್ತೆ, ಅದಕ್ಕೆ ಅದು ದ್ವಿರುಕ್ತಿ ಪುನರಾವರ್ತನೆಯ ಆಗಿದೆ. ಭಾಗ 2, ಅನುಕರಣಾವ್ಯಯ. ಅನುಕರಣಾವ್ಯಯನ ಡಿಸ್ಕಸ್ ಮಾಡೋಣ. ಅನುಕರಣಾವ್ಯಯ ಎಂದರೇನು? ಅನುಕರಣಾವ್ಯಯ ಅಂದರೇನು? ಸಮಾನಾರ್ಥಕ ಪದ, ಶಬ್ದವನ್ನು ಅನುಕರಿಸುವ ಪದ, ವಿರುದ್ಧಾರ್ಥಕ ಪದ, ಜೋಡಿ ಪದ. ಸರಿಯಾದ ಉತ್ತರ ಶಬ್ದವನ್ನು ಅನುಕರಿಸುವ ಪದ, ಅಂದರೆ ಶಬ್ದನ ಅನುಕರಿಸುವುದು. ಸಳಸಳ ಎಂಬ ಶಬ್ದವನ್ನು, ಸಳಸಳ ಪದ ಯಾವ ಶಬ್ದವನ್ನು ಸೂಚಿಸುತ್ತದೆ? ಯಾವ ಶಬ್ದನ ಸೂಚಿಸುತ್ತದೆ? ಗುಡುಗಿನ ಶಬ್ದ, ನೀರು ಹರಿಯುವ ಶಬ್ದ, ಗಾಳಿಯ ಶಬ್ದ, ಎಲೆ ಸದ್ದು. ಸಳಸಳ ಅನ್ನೋದು ನೀರು ಹರಿಯುವ ಶಬ್ದವನ್ನು ಸೂಚಿಸುತ್ತದೆ. ಬೇರೆ ಟೈಮು ಸಳಸಳ ಅಂತ ಹೇಳ್ತೀವಿ, ಅದು ಯಾವುದು ಅಂತ ಕಮೆಂಟ್ ಮಾಡಿ. ಗುಡುಗಿನ ಶಬ್ದ ಸೂಚಿಸುವ ಪದ ಯಾವುದು? ಅದರಲ್ಲೇ ಇದೆ ಗುಡುಗುಡು. ಸರಿಯಾದ ಉತ್ತರ ಗುಡುಗುಡು ಅಂತ ಗುಡುಗು ಬರ್ತಾ ಇದೆ, ಗುಡುಗಿನ ಶಬ್ದವನ್ನ ಸೂಚಿಸುತ್ತದೆ. ಧಡಧಡ ಪದ ಯಾವುದನ್ನು ಸೂಚಿಸುತ್ತದೆ? ಧಡಧಡ ಅಂತ ಯಾವುದು ಸೂಚಿಸುತ್ತೆ? ಆಪ್ಷನ್ಸ್ ಬಂದು ನೀರಿನ ಶಬ್ದ, ಭಾರವಾದ ವಸ್ತು ಬೀಳುವ ಶಬ್ದ, ಹಕ್ಕಿಯ ಶಬ್ದ, ಗಾಳಿಯ ಶಬ್ದ. ಸರಿಯಾದ ಉತ್ತರ ಭಾರವಾದ ವಸ್ತು ಬೀಳುವ ಶಬ್ದ. ದಡದಡ ಅಂತ ಬಿದ್ದೋಯ್ತು ಅಂತ ಹೇಳ್ತೀವಲ್ಲ, ಅದ್ರದ್ದು ಶಬ್ದ. ನೆಕ್ಸ್ಟ್, ಬಾಗಿಲು ತೆರೆಯುವಾಗ ಆಗುವ ಶಬ್ದಗಳನ್ನು ಯಾವ ಪದ ಸೂಚಿಸುತ್ತದೆ? ಬಾಗಿಲು ತೆಗೆಯುವಾಗ ಯಾವ ಶಬ್ದ ಬರುತ್ತೆ? ಕಿರ್ಕಿರ್, ಝಳಝಳ, ಢವಢವ, ಪಟಪಟ. ಸರಿಯಾದ ಉತ್ತರ ಕಿರ್ ಕಿರ್ ಅಂತ ಬರುತ್ತಲ್ಲ, ಅದು ಕಿರ್ಕಿರ್.
ಒಣ ಎಲೆ ಸದ್ದು ಮಾಡುವುದನ್ನು ಸೂಚಿಸುವ ಪದ ಯಾವುದು? ಯಾವುದು ಒಣ ಎಲೆ ಶಬ್ದ ಸೂಚಿಸುತ್ತೆ? ಸಳಸಳ, ಪಟಪಟ, ಗುಡುಗುಡು, ತಟತಟ. ಸರಿಯಾದ ಉತ್ತರ ಪಟಪಟ. ನಿಮಗೆ ಪಟಪಟ ಅಂತ ಇನ್ನು ಬೇರೆ ಶಬ್ದವನ್ನ ಸೂಚಿಸುತ್ತೆ, ಸದ್ದು ಸೂಚಿಸುತ್ತೆ, ಯಾವುದು ಅಂತ ಕಮೆಂಟ್ ಮಾಡಿ. ನೀರಿನ ಹನಿ ಬೀಳುವ ಶಬ್ದ ಸೂಚಿಸುವ ಪದ ಯಾವುದು? ಇದ್ರಲ್ಲೇ ಇದೆ, ತಟ್ಟ ತಟ್ಟ ಅನ್ನೋದು ಸರಿಯಾದ ಉತ್ತರ. ತಟ ತಟ, ನೀರು ಹನಿ ಬೀಳುವ, ತಟ ತಟ ಅಂತ ಬೀಳ್ತಾ ಇದೆ ನೀರು ಹನಿ ಅಂತ ಹೇಳ್ತೀವಿ. ಗುಳುಗುಳು ಯಾವುದು ಅಂತ ಕಮೆಂಟ್ ಮಾಡಿ ನೋಡೋಣ. ಎದೆ ಬಡಿತ ಶಬ್ದವನ್ನು ಸೂಚಿಸುವ ಪದ ಯಾವುದು? ಢವ ಢವ. ನನ್ನ ಎದೆ ಢವ ಢವ ಅಂತ ಒಡ್ಕೋತಾ ಇದೆ, ಢವ ಢವ ಅನ್ನೋದು ಸರಿಯಾದ ಉತ್ತರ. ಇವೆಲ್ಲವೂ ಅನುಕರಣಾವ್ಯಯಗಳು. ನೀರು ಸಳಸಳ ಹರಿಯಿತು. ಈ ವಾಕ್ಯದಲ್ಲಿರುವ ಅನುಕರಣಾವ್ಯಯ ಪದ ಯಾವುದು? ಈಗಲೇ ಡಿಸ್ಕಸ್ ಮಾಡಿದೀವಲ್ಲ, ಇದ್ರಲ್ಲೇ ಇದೆ. ನೀರುನ, ಇಲ್ಲ ಸಳಸಳನ, ಇಲ್ಲ ಹರಿಯುತುನ. ಸರಿಯಾದ ಉತ್ತರ ಸಳಸಳ. ಅನುಕರಣಾವ್ಯಯ. ಅನುಕರಣಾವ್ಯಯ ಪದವನ್ನು ಸಾಮಾನ್ಯವಾಗಿ ಯಾವ ರೂಪದಲ್ಲಿ ಕಂಡುಬರುತ್ತವೆ? ಯಾವ ರೂಪದಲ್ಲಿ? ದ್ವಿರುಕ್ತಿ ರೂಪದಲ್ಲೇ ಇರುತ್ತೆ. ದ್ವಿರುಕ್ತಿ ಇದು 2 ಬಾರಿ ಬರುತ್ತೆ, ಬಟ್ ಇಟ್ ಡಸಂಟ್ ಹ್ಯಾವ್ ಮೀನಿಂಗ್ಸ್. ಯಾವುದೇ ಒಂದು ಅರ್ಥವನ್ನು ಕೊಡುವುದಿಲ್ಲ. ಆದರೆ ದ್ವಿರುಕ್ತಿ ಬಂದು ಅರ್ಥವನ್ನು ಕೊಡುತ್ತೆ. ಅನುಕರಣಾವ್ಯಯ ಯಾವುದೇ ಅರ್ಥವನ್ನು ಕೊಡೋದಿಲ್ಲ, ಅಷ್ಟೇ ಡಿಫ್ರೆನ್ಸ್. ಅದು 2 ಬಾರಿ ಬರುತ್ತೆ, ದ್ವಿರುಕ್ತಿನೂ 2 ಬಾರಿ ಬರುತ್ತೆ. ಗುಳುಗುಳು ಪದ ಯಾವ ಶಬ್ದವನ್ನು ಸೂಚಿಸುತ್ತದೆ? ಗಂಟಲಿನ ನೀರಿನ ಗುಳುಗುಳು ಶಬ್ದ. ಗಂಟಲುನ ಅಥವಾ ನೀರಿನ ಗುಳುಗುಳು ಶಬ್ದ ಗುಳುಗುಳು ಅಂತ ಅದು ಸೂಚಿಸುತ್ತದೆ. ಈ ಕೆಳಗಿನವುಗಳಲ್ಲಿ ಅನುಕರಣಾವ್ಯಯ ಪದ ಯಾವುದು? ಗಂಡ ಹೆಂಡತಿ, ಊರೂರು, ಧಡ ಧಡ, ಬಟ್ಟೆ ಬರೆ. ಇದರಲ್ಲಿ ಸರಿಯಾದ ಉತ್ತರ ಧಡ ಧಡ. ಯಾಕಂದ್ರೆ ಗಂಡ ಹೆಂಡತಿ ಅನ್ನೋದು ಏನಾಗಿದೆ? ಜೋಡು ನುಡಿಯಾಗಿದೆ. ಊರೂರು ದ್ವಿರುಕ್ತಿ ಆಗಿದೆ. ಬಟ್ಟೆ ಬರೆ ಅನ್ನೋದು ಜೋಡು ನುಡಿಯಾಗಿದೆ. ಅದಕ್ಕೆ ಧಡ ಧಡ ಅನ್ನೋದು ಅನುಕರಣಾವ್ಯಯ. ನಂತರದ ಪ್ರಶ್ನೆ ನೋಡೋಣ. ಅನುಕರಣಾವ್ಯಯ ಪದದ ಮುಖ್ಯ ಲಕ್ಷಣಗಳೇನು? ಏನು ಮುಖ್ಯ ಲಕ್ಷಣಗಳು? ಶಬ್ದಗಳನ್ನ ಅನುಸರಿಸುತ್ತೆ. ಶಬ್ದಗಳನ್ನ ಅನುಕರಣೆ ಮಾಡೋದೇ ಅನುಕರಣ ಅವ್ಯಯಗಳು. ಅದರಿಂದ ಸರಿಯಾದ ಉತ್ತರ ಪ್ರಕೃತಿಯ ಶಬ್ದ ಅನುಕರಣೆ ಮಾಡುವುದು. ಇದರಲ್ಲಿ 2 ಬೇರೆ ಪದಗಳ ಜೋಡಣೆ ಯಾವುದು? ಜೋಡು ನುಡಿ. ಓಕೆನಾ? ವಿರುದ್ಧಾರ್ಥಕ ಸೂಚನೆ ವಿರುದ್ಧಾರ್ಥಕ ಪದ, ಸಮಾನಾರ್ಥಕ ಸೂಚನೆ ಸಮಾನಾರ್ಥಕ ಪದ, ಅಂದ್ರೆ ಮೀನಿಂಗ್ಸ್ ಇರೋದು. ಅದಕ್ಕೆ ಸರಿಯಾದ ಉತ್ತರ ಪ್ರಕೃತಿಯ ಶಬ್ದ ಅನುಕರಣೆ. ಪಟಪಟ ಎಂಬ ಪದ ಅವ್ಯಯ ಆಗುವುದಕ್ಕೆ ಕಾರಣವೇನು? ಯಾಕೆ ಅದು ಅವ್ಯಯ ಆಗಿದೆ? ಆಗ್ಲೇ ಗೊತ್ತಿದೆ ಅಲ್ಲ, ಇದರ ರೂಪ ಬದಲಾಗುವುದಿಲ್ಲ. ಅಂದ್ರೆ ಕಾನ್ಸ್ಟಂಟ್ ಆಗೇ ಇರುತ್ತೆ, ಅದು ಯಾವಾಗಲೂ ಚೇಂಜೇ ಆಗೋದಿಲ್ಲ. ಆದ್ದರಿಂದ ಪಟಪಟ ಅನ್ನೋದು ಇದರ ರೂಪವನ್ನ ಬದಲಾವಣೆ ಆಗುವುದಿಲ್ಲ. ಇದು ನಾಮಪದನೂ ಇರಲ್ಲ, ಕ್ರಿಯಾಪದನೂ ಇರಲ್ಲ, ಇದು ಲಿಂಗ ವಚನ ಯಾವುದೂ ಇರೋದಿಲ್ಲ. ಓಕೆನಾ? ಇದರ ರೂಪ ಬದಲಾವಣೆ ಆಗುವುದಿಲ್ಲ, ಕಾನ್ಸ್ಟಂಟ್ ಆಗಿರುತ್ತೆ. ನೆಕ್ಸ್ಟ್, ಗಾಳಿ ಬೀಸುವ ಶಬ್ದವನ್ನು ಸೂಚಿಸುವ ಪದ ಯಾವುದು? ಯಾವುದು? ಸುಯಿ ಸುಯ್ಯ, ಸುಯಿ ಸುಯಿ, ಗುಡುಗುಡು, ಢವ ಢವ, ತಟ ತಟ. ಸರಿಯಾದ ಉತ್ತರ ಸುಯಿ ಸುಯಿ. ಸುಯಿ ಸುಯಿ ಗಾಳಿ, ಸುಯಿ ಸುಯಿ ಅಂತ ಹೇಳ್ತೀವಿ. ಅನುಕರಣಾವ್ಯಯ ಎಂಬ ಪದದಲ್ಲಿ ಅವ್ಯಯ ಎಂದರೆ ಏನು? ಅವ್ಯಯ ಅಂದ್ರೆ ಏನು? ರೂಪ ಬದಲಾಗದ ಪದ, ಕಾನ್ಸ್ಟಾಂಟ್ ಆಗಿರುತ್ತೆ, ಅದು ರೂಪ ಬದಲಾವಣೆ ಆಗೋದೇ ಇಲ್ಲ. ಅದೇ ಅನುಕರಣಾವ್ಯಯ ಪದದಲ್ಲಿರುವ ಅವ್ಯಯ ಎಂಬ ಪದದ ಅರ್ಥ. ಈ ಕೆಳಗಿನವುಗಳಲ್ಲಿ ಅನುಕರಣಾವ್ಯಯಕ್ಕೆ ಉದಾಹರಣೆ ಅಲ್ಲದು ಯಾವುದು? ಯಾವುದು ಅನುಕರಣಾವ್ಯಯ ಅಲ್ಲ? ಸಳಸಳ ಅನ್ನೋದು ಅನುಕರಣಾವ್ಯಯ, ಗುಡುಗುಡು ಅನ್ನೋದು ಅನುಕರಣಾವ್ಯಯ, ಧಡ ಧಡ ಅನ್ನೋದು ಅನುಕರಣಾವ್ಯಯ. ಅನ್ನ ನೀರು ಇದು ಜೋಡು ನುಡಿ ಆಗುತ್ತೆ, ಅನುಕರಣಾವ್ಯಯ ಅಲ್ಲ, ಜೋಡು ನುಡಿ. ಆದ್ದರಿಂದ ಅನ್ನ ನೀರು ಸರಿಯಾದ ಉತ್ತರ. ನಂತರ ಜೋಡು ನುಡಿ ಬಗ್ಗೆ ನೋಡೋಣ. ಜೋಡು ನುಡಿ ಎಂದರೆ ಏನು? 2 ಪದಗಳ ಜೋಡಣೆಯಿಂದ ಆಗುವ ಅರ್ಥಪೂರಕ ಪೂರ್ಣ ಪದ. ಅಂದ್ರೆ 2ಕ್ಕೂ ಅರ್ಥ ಇರುತ್ತೆ. 2 ಪದದ ಜೋಡಣೆ ಒಟ್ಟಿಗೆ ಸೇರಿ ಆಗುವ ಅರ್ಥಪೂರ್ಣ ಪದ,
ಉಳ್ಳ ಪದವೇ ಜೋಡು ನುಡಿ. ಅರ್ಥಹೀನ ಪದ ಯಾವುದು ಅಂದರೆ ಅರ್ಥವಿಲ್ಲದ ಪದ, ಶಬ್ದ ಅನುಕರಣೆ ಮಾಡುವ ಪದ ಅನುಕರಣಾವ್ಯಯ. ಇದು ವಿರುದ್ಧಾರ್ಥಕ ಪದ, ಆಪೋಸಿಟ್ಸ್. ಒಂದೇ ಪದದ ಪುನರಾವರ್ತನೆ ಯಾವುದು? ದ್ವಿರುಕ್ತಿ. ಅಷ್ಟೇ ಡಿಫ್ರೆನ್ಸ್ ಇರೋದು ದ್ವಿರುಕ್ತಿಗೆ, ಅನುಕರಣಾವ್ಯಯಗೆ, ಜೋಡು ನುಡಿಗೆ. ಗಂಡ ಹೆಂಡತಿ ಯಾವ ಪದ ಪ್ರಕಾರಕ್ಕೆ ಹೆಸರು? ಈಗಾಗಲೇ ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ, ಗಂಡ ಹೆಂಡತಿ ಅನ್ನೋದು ಜೋಡು ನುಡಿ. ಅದೇ ರೀತಿ ಎಷ್ಟೊಂದು ಜೋಡು ನುಡಿ ಇದೆ, ನಿಮಗೆ ಗೊತ್ತಿರೋ ಜೋಡು ನುಡಿನೂ ಕಮೆಂಟ್ ಮಾಡಿ. ಅನ್ನ ನೀರು ಜೋಡು ನುಡಿಯ ಅರ್ಥ ಯಾವುದು? ಅನ್ನ ನೀರು ಅಂದರೆ ಏನು? ಅನ್ನ ನೀರು ಅಂದಿದ ತಕ್ಷಣನೇ ಗೊತ್ತಾಗ್ಬಿಡುತ್ತೆ. ಒಂದು ನಿಮಿಷ. ಅನ್ನ ನೀರು ಅಂದರೆ ಏನು? ಅನ್ನ ನೀರು ಅಂದಿದ ತಕ್ಷಣನೇ ಗೊತ್ತಾಗುತ್ತೆ. ಒಂದೇ ಒಂದು ನಿಮಿಷ, ಎಲ್ಲೆಲ್ಲೋ ಹೊಟ್ಟೋಗ್ಬಿಟ್ಟಿದೆ. ಅನ್ನ ನೀರು ಅಂದಿದ ತಕ್ಷಣನೇ ಗೊತ್ತಾಗುತ್ತೆ. ಆಹಾರ ಅಥವಾ ಜೀವನೋಪಾಯ. ಅನ್ನ ನೀರು ಅಂದರೆ ಅಡುಗೆನೂ ಅಲ್ಲ, ಹಸಿವೂ ಅಲ್ಲ, ಮತ್ತೆ ಔತಣನೂ ಅಲ್ಲ. ಆಹಾರ ಜೀವನೋಪಾಯಕ್ಕೆ, ಆಹಾರ ಅಥವಾ ಜೀವನೋಪಾಯಕ್ಕೆ ಅನ್ನ ನೀರು ಅನ್ನೋ ಪದ ಬಳಸ್ತೀವಿ. ಓಕೆ. ಜೋಡು ನುಡಿಯಲ್ಲಿ ಸಮ್ಟೈಮ್ಸ್ ನಾವು ಯಾವ ಚಿಹ್ನೆಯನ್ನ ಯೂಸ್ ಮಾಡ್ತೀವಿ? ಅಲ್ಪ ಪ್ರಾಣನ ಯೂಸ್ ಮಾಡ್ತೀವೋ? ಓ ಮೈ ಗಾಡ್, ಮತ್ತೇನೋ ಆಯ್ತು. ಅಲ್ಪ ಪ್ರಾಣನ ಯೂಸ್ ಮಾಡ್ತೀವೋ, ಇಲ್ಲ ಮಹಾಪ್ರಾಣನ ಯೂಸ್ ಮಾಡ್ತೀವೋ, ಇಲ್ಲ ಯಾವ ಚಿಹ್ನೆಯನ್ನ ಯೂಸ್ ಮಾಡ್ತೀವಿ ನಾವು? ಜೋಡು ನುಡಿ ಮಧ್ಯ ಒಂದೊಂದ್ಸತಿ ಬರೆಯುವಾಗ ಹೈಫನ್, ಒಂದು ಡ್ಯಾಶ್ ಅಂತ ಬರುತ್ತಲ್ಲ, ಹೈಫನ್ ಅನ್ನ ನಾವು ಯೂಸ್ ಮಾಡ್ತೀವಿ. ಹೈಫನ್ನ ಯೂಸ್ ಮಾಡ್ತೀವಿ. ಓಕೆ ಅಲ್ವಾ? ನೆಕ್ಸ್ಟ್, ಹಣ್ಣು ಪದದಲ್ಲಿ ಬರುವ ಜೋಡು ನುಡಿ ಆಗುವ ಪದ ಯಾವುದು? ಹಣ್ಣು ಜೊತೆ ಯಾವ್ದು ಬರುತ್ತೆ? ಹಣ್ಣು ಹಂಪಲು ಅಂತ ಹೇಳ್ತೀವಿ. ಹಣ್ಣು ಕಾಯಿ, ಹಣ್ಣು ಎಲೆ, ಹಣ್ಣು ಬೇರು ಅಂತ ಹೇಳಲ್ಲ, ಹಣ್ಣು ಹಂಪಲು ಅಂತ ಹೇಳ್ತೀವಿ. ಅದೇ ರೀತಿ ಬಟ್ಟೆ ಜೊತೆ ಬರುವ ಜೋಡು ನುಡಿ ಯಾವುದು? ಬಟ್ಟೆ ಬರೆ ಅಂತ ಹೇಳ್ತೀವಿ. ಬಟ್ಟೆ ಕಾಗದ ಅಂತ ಹೇಳ್ತೀವ? ಇಲ್ಲ. ಬಟ್ಟೆ ಪುಸ್ತಕ ಅಂತ ಹೇಳ್ತೀವ? ಇಲ್ಲ. ಬಟ್ಟೆ ಪೆನ್ನು ಅಂತ ಹೇಳ್ತೀವ? ಇಲ್ಲ. ಬಟ್ಟೆ ಬರೆ. ದೊಡ್ಡವರು ಜೊತೆ ಬರೋ ಜೋಡು ನುಡಿ ಯಾವುದು? ದೊಡ್ಡವರು ಚಿಕ್ಕವರು. ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಇಲ್ವಾ ಅಂತಲ್ಲ ನಾವೇನೋ ಒಂದ್ಸತಿ ಹೇಳ್ತೀವಲ್ಲ, ಅದಕ್ಕೆ. ಕೊಟ್ಟು ಪದದೊಂದಿಗೆ ಜೋಡು ನುಡಿ ಆಗುವ ಪದ ಯಾವುದು? ಕೊಟ್ಟು ತೆಗೆದುಕೊಂಡು, ಕೊಟ್ಟು ತಗೊಂಡ್ಬಿಟ್ರು, ತೆಗೆದುಕೊಂಡ್ರು, ಕೊಟ್ಟು ತೆಗೆದುಕೊಂಡರು ಅಂತ ಹೇಳ್ತೀವಲ್ಲ, ಕೊಟ್ಟು ತೆಗೆದುಕೊಂಡು. ಇದರಲ್ಲಿ ಜೋಡು ನುಡಿ ಯಾವುದು? ಸಳಸಳ ಅನ್ನೋದು ಏನು? ಅನುಕರಣಾವ್ಯ. ಮತ್ತೆ ಸಳಸಳ ಅನುಕರಣಾವ್ಯ. ಗಂಡ ಹೆಂಡತಿ ಜೋಡು ನುಡಿ. ಊರೂರು ಯಾವುದು? ಊರೂರು ಬಂದು ದ್ವಿರುಕ್ತಿ. ದಿನ ಅನ್ನೋದು ದ್ವಿರುಕ್ತಿನೇ. ಜೋಡು ನುಡಿಯ ಒಂದು ಪ್ರಮುಖ ಲಕ್ಷಣ ಯಾವುದು? ಏನಿದೆ ಪ್ರಮುಖ ಲಕ್ಷಣ ಅದರದು? ಎರಡು ಸಂಬಂಧಿಸಿದ ಪದಗಳ ಜೋಡಣೆ. ಅಂದ್ರೆ ಎರಡು ಬೇರೆ ಪದಗಳು, ಅದೆರಡಕ್ಕೂ ಸಂಬಂಧವಿರುವ ಜೋಡಣೆ, ಸಂಬಂಧವನ್ನ ಕೊಡುವ ಜೋಡಣೆಯನ್ನ ಜೋಡು ನುಡಿ. ಎರಡು ಪದವನ್ನ ಜೋಡಿಸುವುದು ಜೋಡು ನುಡಿ ಅಥವಾ ಜೋಡು ಪದ ಅಂತ ಹೇಳ್ತೀವಿ. ಅಷ್ಟೇ. ಇದರಲ್ಲಿ ಯಾವುದು ಜೋಡು ನುಡಿ? ಅವನಿಗೆ ಹಣ್ಣು ಹಂಪಲು ಇಷ್ಟ. ಯಾವುದು ಜೋಡು ನುಡಿ? ಹಣ್ಣು ಹಂಪಲು. ಹಣ್ಣು ಹಂಪಲು ಅನ್ನೋದು ಜೋಡು ನುಡಿ. ನಂತರ ಬಾಳು ಬದುಕು. ಇದು ಯಾವ ಪ್ರಕಾರ, ಯಾವ ಪದ ಪ್ರಕಾರ? ಬಾಳು ಬದುಕು ದ್ವಿರುಕ್ತಿನ? ಇಲ್ಲ. ಯಾಕಂದ್ರೆ ಎರಡು ಒಂದೇ ತರ ಇರಬೇಕು, ಎರಡು ಪದ ಪುನರಾವರ್ತನೆ ಆಗಿರ್ಬೇಕು. ಅನುಕರಣಾವ್ಯ ಅಂದ್ರೆ ಮೀನಿಂಗ್ಸೇ ಇರಬಾರ್ದು. ಅದಕ್ಕೆ ಸಮಾಸ, ಅದು ನಾವು ಟಾಪಿಕ್ ಡಿಸ್ಕಸ್ ಮಾಡ್ತಾ ಇಲ್ಲ ಇವಾಗ. ಸರಿಯಾದ ಉತ್ತರ ಜೋಡು ನುಡಿ. ಬಾಳು ಬದುಕು ಅನ್ನೋದು ಜೋಡು ನುಡಿಗೆ ಉತ್ತರ. ನಂತರದ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಜೋಡು ನುಡಿಗೆ ಉದಾಹರಣೆ ಅಲ್ಲದು ಯಾವುದು? ಯಾವುದು ಉದಾಹರಣೆ ಅಲ್ಲ ಅಂತ? ಗಂಡ ಹೆಂಡತಿನೂ ಜೋಡು ನುಡಿ, ಅನ್ನ ನೀರು ಜೋಡು ನುಡಿ, ಬಟ್ಟೆ ಬರೆನೂ ಜೋಡು ನುಡಿ. ಧಡ ಅನುಕರಣಾವ್ಯ. ಇದು ಧಡ ಅನ್ನೋದು ಜೋಡು ನುಡಿ ಅಲ್ಲ. ನಂತರದ ಪ್ರಶ್ನೆ, ಜೋಡು ನುಡಿ ಭಾಷೆಯಲ್ಲಿ ಯಾವ ಉದ್ದೇಶಕ್ಕಾಗಿ ಬಳಸುತ್ತಾರೆ? ಜೋಡು ನುಡಿಗಳನ್ನ ಭಾಷೆಯಲ್ಲಿ ಯಾವ ಉದ್ದೇಶಕ್ಕಾಗಿ ಬಳಸುತ್ತಾರೆ? ಶಬ್ದ ಅನುಕರಣೆಗ? ಇಲ್ಲ. ಶಬ್ದ ಅನುಕರಣೆಗೆ ಬಳಸುವುದು ಅನುಕರಣಾವ್ಯಯ. ವಿರುದ್ಧಾರ್ಥಕ ಸೂಚನೆಸ್ಗ? ಇಲ್ಲ. ವಿರುದ್ಧಾರ್ಥಕ ಪದವನ್ನ ಬಳಸ್ತೀವಿ. ಪ್ರಶ್ನೆ ಕೇಳಲು ಪ್ರಶ್ನಾರ್ಥಕ ಪದಗಳನ್ನ ಬಳಸ್ತೀವಿ. ಸರಿಯಾದ ಉತ್ತರ ದೈನಂದಿನ ಅಂದ್ರೆ ದಿನದ ಸಂಬಂಧಿತ ಅರ್ಥಗಳ ಸಂಗ್ರಹ ಅಭಿವ್ಯಕ್ತಿಗೆ ಬಳಸ್ತೀವಿ. ಅದೇ ಸರಿಯಾದ ಉತ್ತರ. ನಂತರ ಸುಖ ದುಃಖ ಎಂಬುದು ಯಾವ ಪದ ಪ್ರಕಾರ?
ಸುಖ ದುಃಖ ಅನ್ನೋದು ಜೋಡು ನುಡಿ, ದ್ವಿರುಕ್ತಿನೂ ಅಲ್ಲ ಜೋಡು ನುಡಿನೂ ಅಲ್ಲ. ಇದು ವಿರುದ್ಧಾರ್ಥಕ ಜೋಡು ನುಡಿ ಆಗುತ್ತೆ. ಯಾಕಂದ್ರೆ ಸುಖ ದುಃಖ ವಿರುದ್ಧ ಪದ ಅಲ್ವಾ, ವಿರುದ್ಧಾರ್ಥಕ ಜೋಡು ನುಡಿ. ಜೋಡು ನುಡಿಗಳಲ್ಲಿ ಸೇರುವ ಎರಡು ಪದಗಳು ಸಾಮಾನ್ಯವಾಗಿ ಹೇಗಿರುತ್ತದೆ? ಸಂಪೂರ್ಣ ವಿರುದ್ಧಾರ್ಥಕವಾಗಿರುತ್ತಾ? ಸಮಟೈಮ್ಸ್ ಇರುತ್ತೆ ಆಕ್ಚುಲಿ. ಪರಸ್ಪರ ಸಂಬಂಧಿತ ಅಥವಾ ಪೂರಕವಾಗಿರುತ್ತಾ? ಎಸ್, ಅದೇ ಕರೆಕ್ಟಾ ಸರಿಯಾದ ಉತ್ತರ. ಸಂಪೂರ್ಣ ಅಸಂಬಂಧಿತವಾಗಿರುತ್ತಾ? ಇಲ್ಲ. ಒಂದೇ ಪದದ ಪುನರಾವರ್ತನೆ ಹೇಗೇನದು ದ್ವಿರುಕ್ತಿ, ಅದಕ್ಕೆ ಇದೇ ಸರಿಯಾದ ಉತ್ತರ. ಅರ್ಥ ಆಯ್ತಲ್ಲ? ಈ ವರ್ಕ್ಶೀಟ್ ಅಂದ್ರೆ ಈ ವರ್ಕ್ಶೀಟಲ್ಲಿ ನಾವು ದ್ವಿರುಕ್ತಿಯನ್ನ ಮತ್ತೆ ಅನುಕರಣಾವ್ಯಗಳನ್ನ ಜೋಡು ನುಡಿಗಳನ್ನ ಡಿಸ್ಕಸ್ ಮಾಡಿದ್ವಿ. ಇದೇ ರೀತಿ ನಿಮಗೆ ಬೇರೆ ವರ್ಕ್ಶೀಟ್ ಬೇಕು ಅಂದ್ರೆ ನಮ್ಮ ಚಾನಲ್ನ ಚಾನಲ್ಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ಎಲ್ಲರಿಗೂ.